ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು BMTC ಕಟ್ ಆಫ್ ಗೊಂದಲದ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಆಗ್ತಾ ಇದ್ದೀರಾ. ನಾನು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಗಮನಿಸ್ತಾ ಇದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಸರ್, ಕಟ್ ಆಫ್ದು ಇವತ್ತು ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ಟೈಮ್ ಇದ್ದರೆ ನೋಡಿ. ಗೊಂದಲಕ್ಕೀಡಾಗ್ಬಿಡಿ ಸ್ನೇಹಿತರೆ. BMTC ಕಂಡಕ್ಟರ್ 18,000 ಜನ ಎಕ್ಸಾಮ್ ಬರೆದಿರೋದೆ. 18,000 ಜನ ಎಕ್ಸಾಮ್ ಬರೆದಿದ್ದಾರೆ ಅಲ್ವಾ. 18,000 ಜನದಲ್ಲಿ ನಾನು ಹಳೆ ವಿಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ, ಪೇಪರ್ ಅನಲೈಸ್ ಮಾಡಿದ್ದೀನಿ ಸರ್. ಆ ಪೇಪರ್ನ 60 ಅಬವ್ ಮಾಡೋದು ಕಷ್ಟ ಇದೆ, ಯಾಕೆಂದರೆ ನೆಗೆಟಿವ್ ಇರೋದ್ರಿಂದ. ಹಾಗಾಗಿ 1:5ಗೆ 11,000 ಜನ ಬೇಕು. 11,000 ಜನ ಎಲಿಜಿಬಲ್ ಸಿಗಲ್ಲ ಅಂತ ಹೇಳಿದ್ದೆ. ಅದು ಆಲ್ರೆಡಿ ಫುಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅಲ್ಲಿ ಕೆಲವೊಂದು KEAನವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಲ್ಲ, ಬೇರೆಯವರು ರ್ಯಾಂಕ್ ಲಿಸ್ಟ್ನ ಬಿಟ್ಟಿದ್ದಾರೆ. ನೀವು ಅದನ್ನು ಗಮನಿಸಿ, ಒಂದ್ಸಲ ಲಿಸ್ಟ್ನ ನೋಡಿ. ಆ ಲಿಸ್ಟ್ ಪ್ರಕಾರ 100 ಮೇಲೆ ಇರೋರು 470 ಜನ ಏನೋ ಇದ್ದಾರೆ ಅಷ್ಟೇ. ಅವರೆಲ್ಲ ಜನರಲ್ ಮೆರಿಟಲ್ಲಿ ಆಗ್ತಾರೆ. ಬಟ್ ಅದರಲ್ಲೂ ಜನರಲ್ ಮೆರಿಟಲ್ಲಿ ಆಗದೇ ಇರೋರು ಇರ್ತಾರೆ. ಅದು ಏನಕ್ಕೆ ಅಂತಂದರೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ. ಈ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ಏನಾಗುತ್ತೆ ಅಂತಂದರೆ, ಈಗ ಕೆಟಗರಿ ವೈಸು ಯಾವ್ದಾದ್ರು ಒಂದು ಕೆಟಗರಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಪ್ರವರ್ಗ 1 ಅವರಿಗೆ 350 ಪೋಸ್ಟು ರಿಸರ್ವೇಷನ್ ಇಟ್ಟಿದ್ದಾರೆ. ಜನರಲ್ ಮೆರಿಟ್ ಬಿಡಿ, 100 ಮೇಲೆ ಇರೋರು ಜನರಲ್ ಮೆರಿಟಲ್ಲಿ ಆಗ್ತಾರೆ. 100 ಒಳಗಡೆ ಇರೋರು ಹಾಗೂ 60 ಆಸುಪಾಸಿನಲ್ಲಿ ಇರೋರಿಗೆ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವಾಗ ಒಂದು 350 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. 350 ಜನದಲ್ಲಿ ಇವಾಗ ಎಕ್ಸಾಂಪಲ್ಲು 4,772 ಜನ ಏನು 1:1ಗೆ ಅಲ್ಲ 1:2ಗೆ 1:5 ಸೆಲೆಕ್ಷನ್ ಆಗಬೇಕು. 1:5 ಸಿಗಲ್ಲ, ಗ್ಯಾರಂಟಿ 1:2 ಥರನೇ ಸಿಗ್ತಾರೆ ಅಷ್ಟೇ, ಅದ್ರ ಮೇಲೆ ಕ್ಯಾಂಡಿಡೇಟ್ ಸಿಗಲ್ಲ. ಹಾಗಾಗಿ 4,700 ಜನದಲ್ಲಿ ಇವಾಗ ಯಾವ್ಯಾವ ಕೆಟಗರಿಯವರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವುದೇ ಯೂಟ್ಯೂಬರ್ ಕೂಡ ಅನಲೈಸ್ ಮಾಡಿದರೂ ಕೂಡ KEAನವರು ಯಾವ ಕ್ಯಾಂಡಿಡೇಟು ಯಾವ ಕೆಟಗರಿ, ಮೇಲ ಅಥವಾ ವುಮೆನ್ನ, ಅದು PDPನ ಯಾವುದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ಲು ಒಂದು ಲಿಸ್ಟ್ ಬಿಡ್ತಾರೆ. ಇವಾಗ ಏನು HK ಲಿಸ್ಟ್, HK ಅಲ್ಲ HKನಲ್ಲಿ ಅವ್ರದ್ದು ಫುಲ್ಲು ಸ್ಕೋರು, ಅವ್ರ ಕೆಟಗರಿ ಅವ್ರದ್ದೆಲ್ಲ ಬಿಟ್ಟಿದ್ರು. ಆ ಥರ ನಮ್ಮ HKನಲ್ಲೂ ಕೂಡ ಬಿಡ್ತಾರೆ. HKನಲ್ಲಿ ಬಿಟ್ಟಿದ್ದಾರಲ್ಲ, ಅದೇ ಥರ ನಮ್ಮ HKನಲ್ಲೂ ಕೂಡ ಬಿಡ್ತಾರೆ. ಆ HKನಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂತಂದರೆ, ಯಾವ್ಯಾವ ಕೆಟಗರಿಯವರು, ಎಕ್ಸಾಂಪಲ್ ಇವಾಗ ಒಂದು ಕೆಟಗರಿ ಯಾವುದೋ 2Aನೇ ತೊಗೊತೀನಿ. 2A ಜನರಲ್ ಬಿಟ್ಟು 175 ಪೋಸ್ಟ್ ಏನಿದೆ HK, ಈ 175ನಲ್ಲಿ ಏನಾದರೂ ಈಗ 4,700 ಜನ ಏನು ಸೆಲೆಕ್ಷನ್, ಇವಾಗ 1:2 ಅಥವಾ 1:5 ಅಂದ್ಕೊಳ್ಳಿ, ಅದನ್ನು 1:5 ಅಂತಲೇ ಅಂದ್ಕೊಳ್ಳಿ, ಆ ಲಿಸ್ಟಲ್ಲಿ ಅನೌನ್ಸ್ ಆಗ್ತಾರೆ. ಆ 4,700 ಜನದಲ್ಲಿ 3Aನವರೇ ಏನಾದರೂ 500 ಜನ ಇದ್ದರೆ ಅಥವಾ 1,000 ಜನ ಇದ್ದರೆ ಅವ್ರದ್ದು ಖಂಡಿತ, ಸಾರಿ 3A ಅಂತ ಹೇಳಿದೆ, 2A ಬಗ್ಗೆ ಹೇಳ್ತಿದ್ದೀನಲ್ವ ನಾನು. 2Aನವ್ರದ್ದು 175 ಪೋಸ್ಟ್ ಇದೆ ಅಲ್ವಾ. 175ನಲ್ಲಿ ಏನಾದರೂ 2Aನವರು 500 ಅಥವಾ 1,000 ಜನ ಇದ್ದರೆ ಖಂಡಿತ ಅವ್ರದ್ದು ಜಾಸ್ತಿ ನಿಲ್ಲುತ್ತೆ. ಅಥವಾ 2Aನವರು ಒಂದು 200 ಅಥವಾ 180 ಅದೇ ಥರ ಇದ್ರು ಅಂತ ತಿಳ್ಕೊಳ್ಳಿ, ಅವ್ರದ್ದು 60ಕ್ಕೆ ಬರೋ ಚಾನ್ಸಸ್ಸು ಇದೆ. ಅಂದರೆ ಮಿನಿಮಮ್ 60 ಆಗಿದ್ದರೆ ಸಾಕು, ಅಲ್ಲಿಗೆ ಒಂದು 32ಗೆ ಬೇಕಾದರೂ ನಿಲ್ಲುತ್ತೆ. ಏನಾದರೂ ಕಮ್ಮಿಗಿದ್ದರೆ ಮಾತ್ರ, ಇಲ್ಲ ಅಂದರೆ 50 ಆದರೂ ಆಗಲ್ಲ ಜಾಬು. ಹಾಗಾಗಿ ಯಾವ್ಯಾವ ಕೆಟಗರಿ, ಮೆನ್ನ ವುಮೆನ್ನ ಯಾವ್ಯಾವ ಕೆಟಗರಿಲಿ ಹಾಕಿದ್ದಾರೆ, ಎಕ್ಸ್ ಆರ್ಮಿನ, PDPನ, ಟ್ರಾನ್ಸ್ಜೆಂಡರ ಯಾವುದು ಅಂತ ಅಂದ್ಬಿಟ್ಟು ಫುಲ್ ಲಿಸ್ಟ್ ಬಿಡ್ತಾರೆ. ಫುಲ್ ಲಿಸ್ಟ್ ಬಿಡೋವರೆಗೂ ಯಾರೇ ಕೂಡ ಅನಲೈಸ್ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ. ಆ ಫುಲ್ ಲಿಸ್ಟು ಇನ್ನೊಂದು, ಈಗ ನಾಳೆ ಒಂದು ಎಕ್ಸಾಮ್ ಇದೆ KEAನವ್ರದ್ದು, ಅದಾದಮೇಲೆ PSI ಎಕ್ಸಾಮ್ ಇದೆ ಗುರುವಾರ. ಇದೆರಡರ ಮಧ್ಯೆ ಬಿಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. 1 ವೀಕ್ ಮುಂದಕ್ಕೆ ಹೋಗ್ಬೋದು ನನ್ನ ಪ್ರಕಾರ. ಆ ಲಿಸ್ಟನ್ನು ಬಿಟ್ಟಾದಮೇಲೆ ನಾವು ಖಂಡಿತ ಅನಲೈಸ್ ಮಾಡ್ಬೋದು. ಅಲ್ಲೇ ನಮಗೆ ಸಿಕ್ಕೋಗ್ಬಿಡುತ್ತೆ.
ಆಗ ನಿಮಗೆ ಅದ್ರ ಬಗ್ಗೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಇವಾಗ ಹಳೆ ವಿಡಿಯೋದಲ್ಲಿ ಹೇಗೆ ನಿಮ್ಗೆ ಹೇಳ್ಕೊತಾ ಬಂದೆ ನಿಖರವಾಗಿ ಅದೇ ಥರನೇ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾವುದೇ ಚಾನಲ್ಸ್ಗಳನ್ನ ನೋಡಿಕೊಂಡು ಕಟ್ ಆಫ್ ಇಟ್ಟಿದ್ದಾರೆ ಯಾರೂ ಸರ್ ಅನಲೈಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ KA ಆಫೀಸರ್ ಆಗಿರಬೇಕು ಅಥವಾ ಆಫೀಸಲ್ಲಿ ವರ್ಕ್ ಮಾಡೋರು ಆಗಿರಬೇಕು ಅಂಥವ್ರು ವಿಡಿಯೋ ಮಾಡಿದರೆ ಖಂಡಿತ ಅವ್ರಿಗೆ ಗೊತ್ತಿರ್ತದೆ. ಅವ್ರ ಹತ್ರ ಬೇಕಾದರೆ ಹೇಳಿ. ಆದರೆ ಯಾವುದೇ ಚಾನಲ್ಗಳವರು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಯಾರು ಕೂಡ ಅನಲೈಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವರು ಟೋಟಲ್ ಸ್ಕೋರ್ ರ್ಯಾಂಕ್ ಲಿಸ್ಟ್ನ ಬಿಟ್ಟಿದ್ದಾರೆ, ಓಕೆ, KAನವ್ರು ಬಿಟ್ಟಿಲ್ಲ, ಬೇರೆ ಯಾರೋ ಹೊರಗಡೆ ಅವ್ರು ಬಿಟ್ಟಿದ್ದಾರೆ, ಓಕೆ, ಬಟ್ ಯಾವ ಕ್ಯಾಟಗರಿ ಯಾವ ಕ್ಯಾಸ್ಟ್ ಅಂತ ಬಿಟ್ಟಿಲ್ಲ. ಆ ಕ್ಯಾಸ್ಟ್ ಅಂತ ಯಾವಾಗ ಬಿಡ್ತಾರೆ ಇನ್ನೊಂದು ವೀಕಲ್ಲಿ ಬಿಡ್ಬೋದು. ಅದು ಯಾವಾಗ ಬಿಡ್ತಾರೆ ಆವಾಗ ಅನಲೈಸ್ ಮಾಡೋಕ್ಕೆ ಸಾಧ್ಯ. ಆ ಲಿಸ್ಟ್ ಬಿಟ್ಟ ನಂತರ ನಾನು ನಿಮಗೆ ಖಂಡಿತವಾಗಿಯೂ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಕ್ಕೆ ಪಕ್ಕಾ ಜಾಬ್ ಆಗುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಹಾಗೆ ಹೈಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಹೈಟ್ ಬಗ್ಗೆ ಏನು ಅಂತಂದರೆ ಒಂದು 2-3 ಸೆಂಟಿಮೀಟರ್ ಡಿಫ್ರೆನ್ಸ್ ಆಗ್ತಾ ಇದೆ ಅಂತೆ. 163 ಅಬವ್ ಇರುವಂಥ ಎಲ್ಲರೂ ಕೂಡ ಏನು ತೊಂದರೆ ಇಲ್ಲ. 160, 161, 162 ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಅಂಥವ್ರು ಗಮನಿಸ್ಕೊಂಡು ಫಿಸಿಕಲ್ ಮಾಡ್ಕೊಳ್ಳಿ. ಯಾಕೆಂದರೆ HKನಲ್ಲಿ ಇದೇ ಥರ ಇಂಬ್ಯಾಲೆನ್ಸ್ ಆಗಿದೆ ಅಂತೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಸರ್, ಹೈಟಿಂದ ಏನು ಮಾಡೋಕ್ಕಾಗಲ್ಲ. ಹೈಟಿನ ಬಗ್ಗೆ ಅಷ್ಟೇ ಸರ್, ಹೈಟ್ನ ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ, ಓಕೆ. ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಿಮ್ಗೆ ಹೇಳ್ದಂಗೆ ನಾನು ಯಾವುದೇ ಕಾರಣಕ್ಕೂ ಅವರು ಫುಲ್ಲು ರಿಸಲ್ಟ್ ಬಿಡೋವರೆಗೂ ರ್ಯಾಂಕ್ ಲಿಸ್ಟು ಬಿಡ್ತಾರೆ, ಯಾವ ಕ್ಯಾಟಗರಿ ಅಂತಲೂ ಬಿಡ್ತಾರೆ, ಮತ್ತು 75-25 ಮಾಡಿ ಫುಲ್ ರಿಸಲ್ಟ್ ಬಿಡ್ತಾರೆ. ಬಿಟ್ಟಾದಮೇಲೆ ನಾವು ಹೇಳೋಕ್ಕಾಗೋದು ಸರ್. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಯಾರೂ ಹೇಳೋಕ್ಕಾಗಲ್ಲ. ಗೊಂದಲಕ್ಕೀಡಾಗಬೇಡಿ. ಇದೇ ಥರ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಚಾನಲ್ನ ಇವಾಗಲೇ ಒಂದು ಲೈಕ್ ಮಾಡಿ, ಓಕೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.